ಇನ್ನು ಲೋಕಾಯುಕ್ತ ಬಲೆಗೆ ಚಂದ್ರು ಲಮಾಣಿ ಬಿದ್ದಿರುವಂತಹ ಪ್ರಕರಣ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಬಿಜೆಪಿಯ ನಾಯಕರಾಗಿರುವಂತವರು ಜೊತೆಲಿ ಮಾಜಿ ಸಚಿವ ಪಿ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಾ ಬಲೆಗೆ ಚಂದ್ರು ಲಮಾಣಿ ಹೀಗಾಗಿ ಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಈ ಹಿಂದೆ ಶಾಸಕರಾಗಿದ್ದರು. ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಇತ್ತೀಚೆಗಷ್ಟೇ ಒಂದಿಷ್ಟು ಘಟನೆಗಳಾಗಿತ್ತು. ಇದರ ಬಗ್ಗೆ ತನಿಖೆ ಆಗ್ಲಿ, ತನಿಖೆಯನ್ನ ಎದುರಿಸ್ತಾರೆ ಅವರು ಲಮಾಣಿಯವರು. ಇದೆಲ್ಲ ಕಾಂಗ್ರೆಸ್ ಟೂಲ್ ಕಿಟ್ ಅನ್ನೋದಾಗಿ ರಾಜೀವ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವಿಷಯವನ್ನ ಡೈವರ್ಟ್ ಮಾಡ್ತಿದೆ, ತಮ್ಮ ಮೇಲಿನ ಆರೋಪವನ್ನ ಡೈವರ್ಟ್ ಮಾಡ್ತಿದೆ. ಈ ಸರ್ಕಾರ ಅಮಾಯಕರನ್ನ ಅರೆಸ್ಟ್ ಮಾಡ್ತಿದೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ನೋಡಿ. ಶಿರಹಟ್ಟಿಯ ಶಾಸಕರು ಚಂದ್ರು ಲಮಾಣಿ ಡಾಕ್ಟರ್ ಬೇರೆ ತಮ್ಮದೇ ಆಸ್ಪತ್ರೆಯ ಮೇಲ್ಕೊಠಡಿಯಲ್ಲಿ 5 ಲಕ್ಷ ರೂಪಾಯಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂತಾರೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜೊತೆಯಲ್ಲಿ ಕೋರ್ಟ್ ಕೂಡ ಗರಂ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳನ್ನ ಕೊಟ್ಟಿತ್ತು. ಈಗ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೇಳ್ತಾರೆ ನೋಡಿ, ಇದು ಸಮುದಾಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂಜಾರ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಮುತ್ತಿಗೆ ಹಾಕೋದಿರ್ಬೋದು, ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಇತ್ತು. ನಂತರ ಇದಕ್ಕೀಗ ಸಮುದಾಯದ ಒಂದಿಷ್ಟು ಬಣ್ಣ ಬಳಿತಿದ್ದಾರೆ. ಯಾಕಂದ್ರೆ ಲಮಾಣಿ ಸಮುದಾಯದವರು ಜೊತೆಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಒಂದ್ ರೀತಿಯಾಗಿ ಟೂಲ್ ಕಿಟ್ ಇದು, ಹೆಂಗಿದ್ದಾರೆ, ಹಾಗಾಗಿ ಹಿಂಗೆಲ್ಲ ಆಗ್ತಿದೆ ಅನ್ನುವಂತ ಆರೋಪವನ್ನ ಸದ್ಯ ಬಿಜೆಪಿ ವಲಯ ಮಾಡ್ತಿರುವಂಥದ್ದು. ಬಟ್ ಇದಕ್ಕೆ ನೋಡಿ, ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಜೊತೆಲಿ ಅವರದ್ದೇ ಎನ್ನಲಾಗಿರುವಂತ ಒಂದಿಷ್ಟು ಆಡಿಯೋಗಳಿದೆ. ಬಟ್ ರಾಜೀವ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟನೆ ಕೂಡ ಕೊಟ್ಟರು. ವಿಶೇಷವಾಗಿ ಬಂಜಾರ ಸಮಾಜಕ್ಕೆ ಈ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ನನ್ನ ದೃಷ್ಟಿಯಲ್ಲಿ ಚಂದ್ರು ಲಮಾಣಿಯವರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಅಲ್ಲ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ, ತನಿಖೆ ಆಗಲಿ. ನಾವು ಯಾವೆಲ್ಲ ವಿಷಯಗಳನ್ನ ಎತ್ಕೊಳ್ತೀವಿ, ಕಾಂಗ್ರೆಸ್ಸಿನ ಟೂಲ್ ಕಿಟ್, ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದೆ ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ದಿನಗಳು ಹೋಗ್ಲಿ, ತಮ್ಮ ಮೇಲೆ ಬರುವ ಆರೋಪಗಳನ್ನ ಮುಚ್ಚಿಟ್ಟುಕೊಳ್ಳೋ ಒಂದೇ ಒಂದು ಕಾರಣಕ್ಕಾಗಿ ಅಮಾಯಕರನ್ನ ಅರೆಸ್ಟ್ ಮಾಡಿಬಿಡೋದು. ಅಂದ್ರೆ ಅಟೆನ್ಷನ್ ಡೈವರ್ಷನ್ನಿಗೆ ಒಂದೆರಡು ಘಟನೆಗಳು ಅಲ್ಲ, ಸಾಲು ಸಾಲು ಘಟನೆಗಳು ಇದಾವೆ. ವಿಶೇಷವಾಗಿ ಬಂಜಾರ ಸಮಾಜಕ್ಕೆ ಈ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ನನ್ನ ದೃಷ್ಟಿಯಲ್ಲಿ ಚಂದ್ರು ಲಮಾಣಿಯವರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ.